ಹಾಯ್. KCET ಎಕ್ಸಾಮ್ 2025 ಇದನ್ನ ಬರೀತಾರಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ನಂತರ ಈ ಒಂದು ಇನ್ಫಾರ್ಮೇಶನ್ ನಿಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು, ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಗೊತ್ತಾಗ್ಲಿ ಅಂತ ವಿಡಿಯೋನ ಮಾಡ್ತಾ ಇರೋದು. ಈಗ KCET ಕೌನ್ಸಿಲಿಂಗ್ ಏನಿರುತ್ತೆ ಅದರಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಅಂತ. ಈಗ KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ 50% ಬೋರ್ಡ್ ಮಾರ್ಕ್ಸ್ ಹಾಗೆ 50% KCET ಪರ್ಫಾರ್ಮೆನ್ಸ್ ಇದೆರಡನ್ನು ಕನ್ಸಿಡರ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ ಮೊದಲೇ ಬೋರ್ಡ್ ಎಕ್ಸಾಮ್ ಆಗಿದೆ, ಮೊದಲನೇ ಬೋರ್ಡ್ ಎಕ್ಸಾಮ್ ನ 50% ಅಂತೂ ಕನ್ಸಿಡರ್ ಮಾಡೇ ಮಾಡ್ತಾರೆ. ಈಗ ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾವ್ದಾದ್ರು ವಿದ್ಯಾರ್ಥಿಗಳು ಎರಡನೇ ಬೋರ್ಡ್ ಎಕ್ಸಾಮ್ ಬರಿಬೇಕು ಅಂತ ಇದ್ರೆ ಬರೀರಿ, ಯಾಕಂದ್ರೆ ಇದರಿಂದ ನಿಮ್ಮ KCET ರ್ಯಾಂಕಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ನ ಮಾರ್ಕ್ಸ್ ಕೂಡ KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ತೆಗೆದುಕೊಂಡು ಹೇಳೋದಾದ್ರೆ, ಮೊದಲನೇ ಬೋರ್ಡ್ ಎಕ್ಸಾಮ್ ಆಗಿದೆ, ಅದ್ರಲ್ಲಿ ನಿಮ್ಗೆ ಫಿಸಿಕ್ಸ್ಗೆ 100ಗೆ ಒಂದು 87 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೋಣ. ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರಿ, ಅವಾಗ 100ಗೆ ನಿಮ್ಗೆ 93 ಮಾರ್ಕ್ಸ್ ಬಂತು. ಅವಾಗ ಏನಾಗುತ್ತೆ, ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ಗೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಅವಾಗ ಆ ಜಾಸ್ತಿ ಬಂದಿರುವಂತಹ ಮಾರ್ಕ್ಸ್ ಏನಿದೆ, ಹೆಚ್ಚಿಗೆ ಬಂದಿರುವಂತಹ ಮಾರ್ಕ್ಸ್ ಅಂದ್ರೆ ಬೆಸ್ಟ್ ಆಫ್ 2, ಅದನ್ನೇ ನಿಮ್ಮ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಇದೇ ರೀತಿ ಮತ್ತೊಂದು ಎಕ್ಸಾಂಪಲ್ ನ ತೆಗೆದುಕೊಳ್ಳೋದಾದ್ರೆ, ಈಗ ಕೆಮಿಸ್ಟ್ರಿ ಇದೆ, ಕೆಮಿಸ್ಟ್ರಿಗೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ 100ಗೆ 97 ಬಂದಿದೆ ಅಂತ ಅನ್ಕೋಣ. ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಮತ್ತು ಮಾರ್ಕ್ಸ್ ಇಂಪ್ರೂವ್ ಆಗತ್ತೇನೋ ಅಂತ ಬರೆದ್ರಿ, ಅವಾಗ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದು 95 ಮಾರ್ಕ್ಸ್ ಬಂತು. ಅವಾಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಸೊ ಆ ಹೆಚ್ಚಿಗೆ ಬಂದಿರುವಂತಹ ಮಾರ್ಕ್ಸ್ ಅನ್ನೇ, ಅಂದ್ರೆ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಮಾರ್ಕ್ಸ್ ಏನಿರುತ್ತೆ ಅದನ್ನ KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ನಂತರ ವಿದ್ಯಾರ್ಥಿಗಳು ಮತ್ತೆ ಮಾರ್ಕ್ಸ್ ಎಂಟ್ರಿ ಮಾಡೋದು ಅಂತ ಏನಿರಲ್ಲ, ಅಂದ್ರೆ PUC ಬೋರ್ಡ್ ಇಂದ ಡೈರೆಕ್ಟ್ ಆಗಿ ಕೇಳಿದವರು ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಪಡೆದುಕೊಂಡು ನಿಮ್ಮ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಅದೇ, ಎರಡನೇ ಬೋರ್ಡ್ ಎಕ್ಸಾಮ್ ಬರಿಬೇಕು ಅಂತ ಇದ್ರೆ ಬರೀರಿ. ಯಾಕೆ ಅಂತ ಹೇಳಿದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಅದರ ಮಾರ್ಕ್ಸ್ ಅನ್ನು ಕೂಡ, ಅಂದ್ರೆ ಅದ್ರಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೆ ಅದನ್ನು ಕೂಡ KCET ರ್ಯಾಂಕಿಂಗ್ ಏನಿದೆ ಅದನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ನಂತರ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತ ಅಥವಾ ಈಗ ಗೊತ್ತಾಯ್ತು, ಅದನ್ನ ಕಮೆಂಟ್ ಹಾಕಿ ತಿಳಿಸಿ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.